ಹಾಯ್ ಎವ್ರಿವನ್, ಇದು ಬಂದು ಸೋಮವಾರದ ಮಿನಿ ವ್ಲಾಗ್ ಆಗಿರುತ್ತೆ. ಸೊ ಹಿಂದಿನ ವ್ಲಾಗಲ್ಲೇ ಹೇಳಿದ್ನಲ್ವ ನನ್ನ ಫ್ರೆಂಡ್ ಮನೆಗೆ ಬರ್ತಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಎಲ್ಲ ಫುಡ್ನು ಬೆಳಗ್ಗೆ ಬೇಗ ಎದ್ದು ಪ್ರಿಪೇರ್ ಮಾಡ್ಕೊಳ್ತಿದ್ದೆ. ಸೊ ಅವ್ರು ಬರೋಷ್ಟರಲ್ಲೆಲ್ಲ ಕಂಪ್ಲೀಟ್ ಮಾಡಿಬಿಡೋಣ ಅಂತ. ಇನ್ನು ಹೋಳಿಗೆ ಒಂದು ಬ್ಯಾಲೆನ್ಸ್ ಇತ್ತು. ಸೊ ಅದನ್ನು ಮಾಡೋಕ್ಕಿಂತ ಮುಂಚೆ ಕುಂಕುಮದ ಪ್ಲೇಟ್ ರೆಡಿ ಮಾಡ್ಕೊಂಬಿಡೋಣ ಅಂತ ಎಲ್ಲದನ್ನು ರೆಡಿ ಮಾಡ್ಕೊಳ್ತಿದ್ದೆ. ಸೊ ಅದಾದಮೇಲೆ ಹೋಳಿಗೆ ಮಾಡೋಣ ಅಂತ ಹೋದೆ. ಆಲ್ಮೋಸ್ಟ್ ಒಂದು 25 ಏನೋ ಮಾಡಿದೆ. ಆ್ಯಂಡ್ ಅಷ್ಟೊತ್ತಿಗೆ ಅವ್ರು ಬರೋ ಟೈಮು ಆಗಿಬಿಟ್ಟಿತ್ತು. ಸೊ ಎಲ್ಲದನ್ನು ನೀಟಾಗಿ ಮಾಡಿ ಎಲ್ಲದನ್ನು ಅರೇಂಜ್ ಮಾಡ್ಕೊಳ್ತಿದ್ದೆ. ಇನ್ನು ಸೈಡ್ಸ್ಗೆ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡು ಈ ರೆಸಿಪಿನ ಟ್ರೈ ಮಾಡಿದೆ. ಸೊ ಒಂದು ಬೌಲಲ್ಲಿ ಬಾಯ್ಲ್ಡ್ ಸ್ವೀಟ್ ಕಾರ್ನ್ಸ್ ಮತ್ತು ಪೊಮಗ್ರೆನೇಟ್ಸ್ನ ಹಾಕ್ಕೊಂಡು ತುರಿದಿರೋ ಕೊಬ್ಬರಿ ಒಂದು ಸ್ವಲ್ಪ ಮತ್ತು ಸಣ್ಣಗೆ ಹೆಚ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಆಮೇಲೆ ಇದಕ್ಕೇನು ಬೇಕೋ ಒಗ್ಗರಣೆನ ಸೇರಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರೋ ಸ್ವೀಟ್ ಕಾರ್ನ್ ಸ್ಯಾಲೆಡ್ ರೆಡಿ ಆಗಿತ್ತು. ನಾನು ಫಸ್ಟ್ ಟೈಮ್ ಮಾಡಿದೆ ಇದನ್ನು. ತುಂಬ ಅಂದರೆ ತುಂಬ ಡೆಲಿಷಿಯಸ್ ಆಗಿತ್ತು. ಆ್ಯಂಡ್ ಈ ಮದುವೆಯಲ್ಲೆಲ್ಲ ಕೊಡ್ತಾರಲ್ವ ಆ ಥರನೇ ಇತ್ತು ಸೇಮ್. ಆ್ಯಂಡ್ ಏನೇನೆಲ್ಲ ಐಟಮ್ಸ್ ಮಾಡಿದೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಫಸ್ಟ್ ಪುಳಿಯೋಗರೆ, ಆಮೇಲೆ ಇವಾಗ ತೋರಿಸಿದ್ನಲ್ವ ಸ್ವೀಟ್ ಕಾರ್ನ್ ಸ್ಯಾಲೆಡ್, ಅದು ಹೋಳಿಗೆ ಆ್ಯಂಡ್ ಒಬ್ಬಟ್ಟು ಸಾರು ಆ್ಯಂಡ್ ಮಸಾಲ ಮಜ್ಜಿಗೆನೂ ಸಹ ಮಾಡಿದ್ದೆ. ಆ್ಯಂಡ್ ರೈಸು ರೆಡಿ ಇತ್ತು. ಇನ್ನೇನು ಒಂದು ಬಾಕಿ ಇತ್ತು, ಆಲೂ ಕಬಾಬ್. ಅದೊಂದು ಮಾತ್ರ ಅವ್ರು ಬಂದಮೇಲೆ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ. ಸೊ ಅವ್ರ ಮದುವೆ ಆಗಿ ಆಲ್ಮೋಸ್ಟ್ 1 ವರ್ಷ ಆಗ್ತಾ ಬಂತು. ಸೊ ಕರೆದು ಫೈನಲಿ ಇವತ್ತು ಬಂದಿದ್ರು ಮನೆಗೆ. ಸೊ ಅವರು ಎಲ್ಲ ತಿಂದು ಆಮೇಲೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಆಮೇಲೆ ಅವರು ಹೊರಟು ಟೈಮ್ ಆಯಿತು ಅಂತ ಅಂದ್ಬಿಟ್ಟು. ಸೊ ಇದಾಗಿತ್ತು ನನ್ನ ಸೋಮವಾರದ ಮಿನಿ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.